ನಿಮ್ಮ ವಾಹಿನಿ ಕಲಾವೇದಿಕೆ ಬುದ್ಧ ಪೂರ್ಣಿಮಾ ಮತ್ತು 10ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ. ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಬೆಂಗಳೂರು ಅರ್ಪಿಸುವ ಬುದ್ಧ ಪೂರ್ಣಿಮಾ ಮತ್ತು 10ನೇ ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮವನ್ನು ಮೇ 25ರಂದು ಮಧ್ಯಾಹ್ನ 2 ಗಂಟೆಯಿಂದ ರಾತ್ರಿ 9ರವರೆಗೆ ಬೆಂಗಳೂರಿನ ಜೆಸಿ ರಸ್ತೆಯ ಕನ್ನಡ ಭವನ ನಯನ ರಂಗ ಮಂದಿರದಲ್ಲಿ 10ನೇ ಬುದ್ಧ ಪೂರ್ಣಿಮಾ ಮತ್ತು ಸಾಂಸ್ಕೃತಿಕ ಸಿಂಚನ ಕಾರ್ಯಕ್ರಮ ಜರುಗಿತು. ಇದೇ ಕಾರ್ಯಕ್ರಮದಲ್ಲಿ ಸಂಜೆ 6 ಗಂಟೆಗೆ ಉಪನ್ಯಾಸ ಸಭಾ ಕಾರ್ಯಕ್ರಮ ನಡೆದಿದ್ದು, ಈ ಕಾರ್ಯಕ್ರಮಕ್ಕೆ ಡಾಕ್ಟರ್ ಶಂಕರ್ ಬಿದ್ರಿ, ಡಿಜಿಪಿ ಡೈರೆಕ್ಟರ್ ಜನರಲ್ ಮತ್ತು ಕರ್ನಾಟಕ ರಾಜ್ಯದ ಪೊಲೀಸ್ ಮಹಾನಿರೀಕ್ಷಕ ಅವರು ಉದ್ಘಾಟಿಸಿದರು. ಕಾರ್ಯಕ್ರಮದ ಅಧ್ಯಕ್ಷತೆಯನ್ನ ಬೆಂಗಳೂರು ರಾಜ್ಯಸಭಾ ಅಭ್ಯರ್ಥಿ ತೆಲುಗು ದೇಶಂ ಪಾರ್ಟಿ ಅವರು ವಹಿಸಿದ್ದು, ಕಾರ್ಯಕ್ರಮದ ಮುಖ್ಯ ಅತಿಥಿಗಳಾಗಿ ಲಯ ಕೋಕಿಲ, ಚಲನಚಿತ್ರ ನಟರು ಮತ್ತು ಗೌರವ ಶೆಟ್ಟಿ, ಸೋಷಿಯಲ್ ಮೀಡಿಯಾ ಸ್ಟಾರ್ ಭಾಗಿಯಾಗಿದ್ದರು. ಇನ್ನು ಈ ಕಾರ್ಯಕ್ರಮದಲ್ಲಿ ಬುದ್ಧ ಪೂರ್ಣಿಮಾ ಮತ್ತು 10ನೇ ಸಾಂಸ್ಕೃತಿಕ ಸಿಂಚನ ಪ್ರಶಸ್ತಿಗಳು ಎನ್ಸಿಐಬಿ ಟೈಮ್ಸ್ ಸಂಸ್ಥಾಪಕರಾದ ಉದಯ್ ಕುಮಾರ್, ಮಿತ್ರರ ಮಿತ್ರ ವಾಹಿನಿಯ ದರ್ಶನ್ ಹುಣಸೂರ್, ವಿಕ್ರಮ್ ಅಯ್ಯರ್ ಗುರೂಜಿ, ಅಘೋರಿ ತಂತ್ರಿಕ್, ಎನ್ಆರ್ಕೆ ಮೀಡಿಯಾ ಹಾಗೂ ಸಮುದಾಯ ಟಿವಿ ಮುಖ್ಯಸ್ಥರನ್ನ ಕೂಡ ಗೌರವಿಸಲಾಯಿತು. ಇದು ನಿಮ್ಮ ವಾಹಿನಿ ಪತ್ರಕರ್ತ ಕಿಶೋರ್ ಕುಮಾರ್, ಶ್ರೀಮತಿ ಜೆಸಿಕಾ ನಾಟ್ಯ ಮನೆ ಮಕ್ಕಳಿಂದ ವಿಶೇಷ ಕಾರ್ಯಕ್ರಮ, ಶ್ರೀಮತಿ ಅನುಷಾ ಸುಮೇಶ್ ಲಾಸ್ಯ ಕಲ್ಚರಲ್ ಅಕಾಡೆಮಿ ಸ್ವರತಂತ್ರ ತಂಡದಿಂದ ಸಿನಿಹನಿ ಕಾರ್ಯಕ್ರಮಗಳನ್ನು ಅದ್ದೂರಿಯಾಗಿ ನಡೆಯಿತು.
ನಮ್ಮ ಕಿಶೋರ್ ಕುಮಾರ್ ಅವರು ಸಾಧನೆ ಮಾಡ್ತಿರ್ತಕ್ಕಂಥದ್ದು ಬಹಳ ಶ್ಲಾಘನೀಯವಾಗಿದೆ. ನನಗನ್ಸುತ್ತೆ ಮುಂದೆ ಒಂದು ದಿನದಲ್ಲಿ ರಾಜ್ಯ ಸರ್ಕಾರಕ್ಕೆ ನಾನು ಶಿಫಾರಸ್ ಮಾಡ್ತೀನಿ, ಸಿದ್ದರಾಮಯ್ಯ ಸಾಹೇಬ್ರಿಗೆ, ಇವ್ರಿಗೆ ರಾಜ್ಯೋತ್ಸವ ಅವಾರ್ಡ್ ಬರಬೇಕು ಅಂತ ನನ್ನ ಆಸೆ. ನಮ್ಮ ಕಲ್ಚರು ಈಗಾಗಲೇ 60% ಬಿಟ್ಟು ಹೋಗ್ಬಿಟ್ಟಿದೆ. ಅದನ್ನು ತಿರ್ಗಾ ಉಳಿಸ್ಬೇಕಂದ್ರೆ ನಮ್ಮ ಕಿಶೋರ್ ಕುಮಾರ್ ಅಂತವ್ರು ಬೇಕು. ಶ್ರೀ ಕಿಶೋರ್ ಅವರು ಈ ಸಂದರ್ಭದಲ್ಲಿ ಬುದ್ಧ ಪೂರ್ಣಿಮೆಯನ್ನು ಆಚರಿಸುವುದರ ಮೂಲಕ ಈ ತತ್ವಗಳಿಗೆ ಒತ್ತು ಕೊಟ್ಟು ಪ್ರಸಾರ ಮಾಡ್ತಾ ಇರತಕ್ಕಂಥದ್ದು ನಿಜಕ್ಕೂ ಭಾಳ ಸಂತೋಷದ ವಿಷಯ. ಇವಾಗಲೇ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಏನಿದೊಂದು ಕಲಾವೇದಿಕೆ ಏನು ಕೆಲಸಗಳು ಮಾಡ್ತಾ ಇದೆ ಅಂತ ನೀವು ನಿರಂತರವಾಗಿ 2 ಅವರಿಂದ ನೋಡ್ತಾ ಇರ್ಬೋದು. ಯಾರ್ಯಾರು ಪ್ರಶಸ್ತಿಗಳು ತೊಗೊತಾ ಇದ್ದಾರೆ ಅವ್ರಿಗೆ ಇನ್ನಷ್ಟು ಪ್ರೋತ್ಸಾಹ ನಮ್ಮ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಕೊಡ್ತಾ ಇದೆ. ನೀವು ಪ್ರಶಸ್ತಿ ಸಿಗ್ತಾ ಇದೆ ಅಂತ ಹಾಗೆ ಕೂತ್ಕೊಂಬೇಡಿ. ಸೊ ಮುಂದಕ್ಕೆ ಇನ್ನೂ ಇದು ನಿಮ್ಮ ವಾಹಿನಿ ಕಲಾವೇದಿಕೆ ಆದರೆ ಮುಂದಕ್ಕೆ ರಾಜ್ಯ ಸರ್ಕಾರನೋ ಅಥವಾ ಕೇಂದ್ರ ಸರ್ಕಾರನೋ ನಿಮ್ಮನ್ನು ಗುಡಿಸೋವಂಥ ಕಾರ್ಯಕ್ರಮಗಳು ಮಾಡ್ತಾ ಹೋಗಿ ಅಂತ ನಾನು ಈ ಒಂದು ವೇದಿಕೆ ಮೂಲಕ ನಾನು ಕೇಳ್ಕೊತೀನಿ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರಿಗೂ ಧನ್ಯವಾದಗಳು.